ಪರಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಸಚಿವರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಿಸಿ ಈ ಮೂಲಕ ಬಿಜೆಪಿಗೆ ಟಕ್ಕರ್ ಅನ್ನ ಕೊಡ್ತಾರಾ? ಈಗಾಗಲೇ ಬಿಜೆಪಿಯ 2 ತಂಡಗಳು ಬಿಜೆಪಿಯ ನಿಯೋಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ರೈತರಾಗಿರ್ಬೋದು, ಆ ಭಾಗದ ಜನರಲ್ಲಿ ಈಗ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಒಂದು ವಿಶೇಷ ಪ್ಯಾಕೇಜ್ ಘೋಷಿಸಿ ಬಿಜೆಪಿಗೆ 2 ವಿಚಾರದಲ್ಲಿ ಟಕ್ಕರ್ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ SDRF ಮೂಲಕ ಯಾವ ರೀತಿಯಾಗಿ ಪರಿಹಾರವನ್ನ ನಾವು ಕೊಡ್ತೀವಿ, ಅದೇ ರೀತಿಯಾಗಿ ಕೇಂದ್ರದಿಂದ NDRF ಅಡಿ ಪರಿಹಾರಕ್ಕೆ ಆಗ್ರಹವನ್ನ ಮಾಡುವ ಸಾಧ್ಯತೆ ಇದೆ. ಕೇಂದ್ರ ಬಿಡುಗಡೆ ಮಾಡದೇ ಇದ್ರೆ ಕಾಂಗ್ರೆಸ್ಗೆ ಇದುವೇ ಅಸ್ತ್ರ ಆಗತ್ತೆ. ಇವತ್ತು ಸಭೆಯ ಬಳಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು 2 ಅಸ್ತ್ರಗಳನ್ನ ಇದೀಗ ತೆಗೆದುಕೊಂಡಿದ್ದಾರೆ. ಒಂದು ಬಿಜೆಪಿ ನಿಯೋಗಕ್ಕೆ ಟಕ್ಕರ್ ಕೊಡುವಂಥದ್ದು, ಮತ್ತೊಂದು ಕಡೆ ಈಗಾಗಲೇ ಕೇಂದ್ರ ಪ್ಯಾಕೇಜ್ ಘೋಷಣೆ ಮಾಡೋದಕ್ಕೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವೂ ಕೂಡ ಇವತ್ತಿನ ಅವರ ಈ ಒಂದು ಸಭೆ, ವೈಮಾನಿಕ ಸಮೀಕ್ಷೆ ಆದ ನಂತರ ಪ್ಯಾಕೇಜ್ ಘೋಷಣೆ ಮಾಡಿದ ಬಳಿಕ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗಾಗಲೇ ವೈಮಾನಿಕ ಸಮೀಕ್ಷೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳಿರ್ತಾರೆ, ಸಚಿವರುಗಳು ಕೂಡ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಎಷ್ಟು ಹೊತ್ತಿಗೆ ವೈಮಾನಿಕ ಸಮೀಕ್ಷೆ ಆಗುತ್ತೆ, ಏನೆಲ್ಲ ನಿರೀಕ್ಷೆ ಇದೆ ಆ ಭಾಗದ ಜನರಿಗೆ? ಹೌದು ನವಿತಾ ಜೈನ್, ಕಲಬುರಗಿಯಲ್ಲಿ ಏನು ಜಿಲ್ಲೆಯಾದ್ಯಂತ ಸುರಿದ ಮಳೆ ಮತ್ತೆ ಮಹಾರಾಷ್ಟ್ರದಿಂದ ಭೀಮಾ ನದಿ ಏನು ನೀರನ್ನು ಬಿಟ್ಟಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮನೆ ಮತ್ತೆ ಏನು ಕೃಷಿ ಜಮೀನು ಕೂಡ, ಕೃಷಿ ಬೆಳೆಗಳನ್ನು ಕೂಡ ಹಾಳಾಗಿದ್ವು. ಹಾಗಾಗಿ ಇಂದು ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕಲಬುರಗಿಗೆ ಆಗಮಿಸಿ ಇಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸೋದ್ರ ಮೂಲಕ ವೈಮಾನಿಕ ಸಮೀಕ್ಷೆಯಲ್ಲಿ ಎಲ್ಲವನ್ನ ಈ ಭಾಗದಲ್ಲಿ ಆದಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆದಂತಹ ಎಲ್ಲ ಬೆಳೆ ಹಾನಿಗಳನ್ನ ಈಗ ವೈಮಾನಿಕ ಸಮೀಕ್ಷೆ ಮೂಲಕ ಏನು ಸರ್ವೆನ ಮಾಡಿ ಕೂಡ ಸಮೀಕ್ಷೆಯನ್ನು ಕೂಡ ಮಾಡಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಏನು ಶರಣ್ ಪ್ರಕಾಶ್ ಪಾಟೀಲ್, ಕೃಷಿ ಸಚಿವ ಚಲುವ ನಾರಾಯಣಸ್ವಾಮಿ ಅವರು ಮತ್ತೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಲ್ಲದೆ ಈ ಒಂದು ಭಾಗದಲ್ಲಿದ್ದಂತಹ ಎಲ್ಲ ಏನು ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಏನು ಭಾಗಿಯಾಗಲಿದ್ದಾರೆ. ಈ ಅಧಿಕಾರಿಗಳಿಂದ ಏನೇನೆಲ್ಲ ಹಾಳಾಗಿದೆ, ಏನೇನೆಲ್ಲ ಸಮೀಕ್ಷೆಗಳನ್ನ, ಎಷ್ಟೆಲ್ಲ ಸರ್ವೆಗಳನ್ನಾಗಿದ್ರ ಬಗ್ಗೆ ಕೂಡ ಆ ಸಿಎಂ ಅವರು ಖುದ್ದು ಅವರನ್ನ ಪರಿಶೀಲನೆ ಕೂಡ ಮಾಡಲಿದ್ದಾರೆ. ಈ ಒಂದು ವೈಮಾನಿಕ ಸಮೀಕ್ಷೆಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಏನು ಕಲಬುರಗಿ, ಬೀದರ್, ಯಾದಗಿರಿ ಮತ್ತೆ ಏನು ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಭೀಮಾ ನದಿಯನ್ನು ಹಾದು ಹೋಗುತ್ತೆ. ಸುಮಾರು 200 ಕಿಲೋಮೀಟರ್ಗೂ ಅಧಿಕ ಏನು ಭೀಮಾ ನದಿ ನಮ್ಮ ಭಾಗದಲ್ಲಿ ಹರಿಯುತ್ತೆ. ಹಾಗಾಗಿ ಆ ನದಿ ಪಾತ್ರದಿಂದ ಗ್ರಾಮಗಳಿಗೆ ನೀರು ನುಗ್ಗಿರುವುದರಿಂದ ಇಡೀ ಗ್ರಾಮಗಳು ಜಲಾವೃತ ಆಗಿರುವಂತದ್ದು. ಆ ಕೃಷಿ ಜಮೀನುಗಳೇ ಸಂಪೂರ್ಣವಾಗಿ ಅಂತಂದ್ರೆ ಕೆರೆಯಂತಾಗಿ ಮಾರ್ಪಾಡಾಗಿರುವಂತದ್ದು. ಹಾಗಾಗಿ ಮುಂಗಾರು ಏನು ಬೆಳೆಯಾಗಿದ್ದ ಪ್ರಮುಖ ಬೆಳೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ತೊಗರಿ ಆಗಲಿ, ಕಬ್ಬು, ಹತ್ತಿ, ಸೋಯಾ ಇವೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಹಾಗಾಗಿ ಆ ರೈತರಿಗೆ ಒಂದು ವೈಮಾನಿಕ ಸಮೀಕ್ಷೆ ಮಾಡೋದ್ರ ಮೂಲಕ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬೋದಿಲ್ಲಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸನ ಕೈಗೊಂಡಿದ್ದಾರೆ. ಹಾಗಾಗಿ ಅಲ್ಲದೆ ಈ ಒಂದು ವೈಮಾನಿಕ ಸಮೀಕ್ಷೆ ನಡೆದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈಗ ಅಧಿಕಾರಿಗಳೊಂದಿಗೆ ಮತ್ತು ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ಈಗ ಏನು ಸಭೆಯನ್ನ ಮಾಡಲಿದ್ದಾರೆ, ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಲಿದ್ದಾರೆ. ಈ ಭಾಗದಲ್ಲಿ ಎಷ್ಟೆಷ್ಟೆಲ್ಲ ಹಾಳಾಗಿದೆ, ಬೆಳೆಗಳ ನಷ್ಟದ ಬಗ್ಗೆ ಮತ್ತೆ ಮನೆಗಳ ಹಾಳಾಗಿದ್ರ ಬಗ್ಗೆ, ಈ ಒಂದು ಭಾಗದಲ್ಲಿ ಇಷ್ಟೆಲ್ಲ ಹಾಳಾಗಿದ್ರಿಂದ ಏನು ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಕೂಡ ಸಾಧ್ಯತೆ ಇರುವಂತದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಏನು ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿದ್ದಾವೆ, ಮನೆಗಳು ಹಾಳಾಗಿದೆ. ಹಾಗಾಗಿ ನಮ್ಮ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು, ರೈತರಿಗೆ ಸಂಕಷ್ಟಕ್ಕೆ ಸಿಲುಕದಂತ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅವರ ಏನು ಕಷ್ಟಕ್ಕೆ ಸ್ಪಂದಿಸಬೇಕಂತ ಹೇಳಿ ಈಗ ಮನವಿಯನ್ನು ಸಲ್ಲಿಸ್ತಾರೆ. ಆ ಮನವಿಯನ್ನ ಏನು ಸ್ವೀಕರಿಸಿದ ಸಿದ್ದರಾಮಯ್ಯನವರು ಇಂದು ನಮ್ಮ ಭಾಗಕ್ಕೆ ವಿಶೇಷ ಕೊಡುಗೆಯನ್ನು ಕೊಡುವಂತಹ ನಿರೀಕ್ಷೆಯನ್ನ ಈ ಭಾಗದ ಜನರು ಇಟ್ಕೊಂಡಿರುವಂತದ್ದು. ಹಾಗೆ ಅದೇ ನಿಟ್ಟಿನಲ್ಲಿ ಈಗ ಸರ್ವೆನ ಕೂಡ ನಡೀತಾ ಇದೆ. ಅಲ್ಲದೆ ಆ ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಕೃಷಿ ಸಚಿವರು ಕೂಡ ಈ ಒಂದು ವೈಮಾನಿಕ ಸಮೀಕ್ಷೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದರೆ, ಕೃಷಿ ಸಚಿವರು ಆ ರೈತರ ಜಮೀನುಗಳಿಗೆ ತೆರಳಿ ಅಲ್ಲಿ ಏನೇನೆಲ್ಲ ಹಾಳಾಗಿದೆ ಅಂತ ಏನು ರೈತರ ಜಮೀನುಗಳ ಭೇಟಿ ನೀಡಿ ಅಲ್ಲಿನೂ ಕೂಡ ಏನು ರೈತರೊಂದಿಗೆ ಏನು ಮಾತನಾಡಲಿದ್ದಾರೆ. ನವಿತಾ ಜೈನ್. ಅರುಣ್, ಈಗ ಈ ಒಂದು ಏನಾದ್ರೂ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರೆ ಈ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ದಂಗಾಗುತ್ತೆ. ಒಂದ್ ಕಡೆ ಈಗಾಗಲೇ ಬಿಜೆಪಿ ನಿಯೋಗ,
ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಕೇಂದ್ರಕ್ಕೂ ಕೂಡ ಈ ಮೂಲಕ ಒಂದು ಅಸ್ತ್ರವನ್ನ ಇಟ್ಕೊಂಡೇ ಈ ಒಂದು ವೈಮಾನಿಕ ಸಮೀಕ್ಷೆನ ನಡೆಸ್ತಾ ಇದ್ದಾರಾ ಹೇಗೆ? ಹೌದು, ಹೇಳ್ತಾ ಇದ್ದೇನೆ ಅಂತಂದ್ರೆ BY ವಿಜೇಂದ್ರ ನೇತೃತ್ವದ ತಂಡ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ನಿನ್ನೆಯಿಂದಲೂ ಕೂಡ ಏನು ಪ್ರವಾಸನ ಕೈಗೊಂಡಿರುವಂತದ್ದು. ನಿನ್ನೆ ಬೀದರ್, ಇವತ್ತು ಕಲಬುರಗಿ, ಅಲ್ಲದೆ ಈಗ ಯಾದಗಿರಿ ಪ್ರವಾಸನ ಈಗ BY ವಿಜೇಂದ್ರ ಕೈಗೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಏನಂತಂದ್ರೆ ರೈತರಿಗೆ ಇಷ್ಟೇ ಎಲ್ಲ ಅತಿವೃಷ್ಟಿಯಿಂದ ಹಾಳಾಗ್ತಾ ಇದೆ, ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ರೆ ಅವರ ಮಂತ್ರಿಗಳು ಕೂಡ ಮಾತ್ರ ಅವ್ರು AC ರೂಮಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಆರೋಪನ ಏನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅವರ ಸಚಿವರಿಗೆ 1 ತಿಂಗಳವರೆಗೂ ಯಾರಿಗೂ ಕೂಡ ಏನು ಬೆಂಗಳೂರು ಬಾರದಂತೆ CM ಸೂಚನೆಯನ್ನ ಕೊಡಬೇಕು. ಅವರು ಏನಂತಂದ್ರೆ ಇಲ್ಲಿದ್ದಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕಂತ ಹೇಳಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಒಂದು ಬಿಜೆಪಿ ನಿಯೋಗನ ಈ ಒಂದು ನೆರೆ ಪ್ರವಾಹನ ಏನು ಸ್ಥಳಗಳಿಗೆ ಭೇಟಿ ನೀಡಿ ಪ್ರವಾಸನ ಕೈಗೊಂಡಿದೆ. ಅದಕ್ಕೆ ಬಿಜೆಪಿಗೆ ಟಕ್ಕರ್ ಕೊಡಲಿಗೆ ಈಗ ಕಾಂಗ್ರೆಸ್ ಮುಂದಾಗಿರುವಂತದ್ದು. ನಮ್ಮ ಏನು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆದಂತ ಬೆಳೆ ನಷ್ಟ ಆಗಲಿ, ಮತ್ತೆ ಗ್ರಾಮಗಳಿಗೆ ಸುಮಾರು ಸಾವಿರಾರು ಗ್ರಾಮಗಳಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಏನು ಜಲಪ್ರಳಯ ಉಂಟಾಗಿರುವಂತದ್ದು. ಹಾಗಾಗಿ ಆ ಭಾಗದ ಜನರಿಗೂ ಕೂಡ ಸಂಕಷ್ಟಕ್ಕೆ NDRF ತಂಡದ ಏನು ಫಂಡ್ ಬರುತ್ತೆ, ಕೇಂದ್ರ ಸರ್ಕಾರದ ಹಣದ ನಿರೀಕ್ಷೆಗೆ ಮುಂಚೆ ಇವ್ರು ಕೊಡೋದ್ರ ಮೂಲಕ ಒಂದ್ ಕಡೆ ಬಿಜೆಪಿಗೆ ಏನಂತಂದ್ರೆ ಟಕ್ಕರ್ ಕೊಡೋಲಿಗೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಕೇಂದ್ರ ಸರ್ಕಾರ ಪರಿಹಾರ ಕೊಡದೇ ಇದ್ರೂ ಕೂಡ ನಾವು ಪರಿಹಾರ ಕೊಟ್ಟು ರೈತರ ಸಂಕಷ್ಟಕ್ಕೆ ನಾವು ಏನಂತಂದ್ರೆ ಸ್ಪಂದಿಸಿದೀವಿ ಅನ್ನೊಂದು ಆ ಒಂದು ಮೆಸೇಜ್ ಕೊಡೋಲಿಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾಗಿ ಇಂದು ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ CM ಸಿದ್ದರಾಮಯ್ಯ ಅವರು ಖುದ್ದು ಭೇಟಿ ನೀಡಿ ಈ ಭಾಗಕ್ಕೆ ಒಂದು ವಿಶೇಷ ಕೊಡುಗೆ ನೀಡೋದ್ರ ಮೂಲಕ ಈಗ ಬಿಜೆಪಿಗೆ ಟಕ್ಕರ್ ಕೊಡಲು ಮುಂದಾಗಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ.